ಬೆಂಗಳೂರು ಕೆಂಪೇಗೌಡ ಇಂಟರ್ನ್ಯಾಷನಲ್ ಏರ್ಪೋರ್ಟ್ಗೆ ಪ್ರತಿನಿತ್ಯ ಸಾವಿರಾರು ಜನ ಬರ್ತಾರೆ, ಸಾವಿರಾರು ಜನ ಹೋಗ್ತಾರೆ. ಇದರಲ್ಲಿ 60% ಜನ ಕ್ಯಾಬ್ನಲ್ಲೇ ಪ್ರಯಾಣವನ್ನು ಮಾಡ್ತಾರೆ. ಆದರೆ ಈಗ ಏರ್ಪೋರ್ಟ್ನಲ್ಲಿ ಕ್ಯಾಬ್ಗಳಿಗೆ ಬೇಡಿಕೆ ಹೆಚ್ಚಾಗಿದ್ದು ಪ್ರಯಾಣಿಕರು ಗಂಟೆಗಟ್ಟಲೆ ಕಾಯಬೇಕಾದಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಸಾವಿರಾರು ಟ್ಯಾಕ್ಸಿಗಳಿದ್ದರೂ ಕೂಡ ಯಾಕೆ ಈ ಪರಿಸ್ಥಿತಿ ನಿರ್ಮಾಣ ಆಯಿತು ಅಂತ ಈ ಸ್ಟೋರಿ ನೋಡಿ ಗೊತ್ತಾಗುತ್ತೆ. ಕೆಂಪೇಗೌಡ ಏರ್ಪೋರ್ಟ್ನಲ್ಲಿ ಕ್ಯಾಬ್ ಸಿಗದೆ ಪ್ರಯಾಣಿಕರ ಪರದಾಟ. 2 ಕಂಪನಿಗಳಿಂದ ಏರ್ಪೋರ್ಟ್ನಲ್ಲಿ ಕ್ಯಾಬ್ ಸೇವೆ ಸ್ಥಗಿತ. ಪೀಕ್ ಅವರ್ ರಾತ್ರಿ ವೇಳೆ ಸಿಗ್ತಿಲ್ಲ ಟ್ಯಾಕ್ಸಿ. ಬೆಂಗಳೂರಿನ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣಕ್ಕೆ ಪ್ರತಿನಿತ್ಯ ದೇಶ ವಿದೇಶಗಳಿಂದ ಪ್ರಯಾಣಿಕರು ಆಗಮಿಸುತ್ತಾರೆ. ಅದರಲ್ಲಿ ಬಹುತೇಕ ಜನ ಕ್ಯಾಬ್ಗಳನ್ನೇ ಅವಲಂಬಿಸಿದ್ದಾರೆ. ಆದ್ರೀಗ ಗಂಟೆಗಟ್ಟಲೆ ಕಾದರೂ ಟ್ಯಾಕ್ಸಿಗಳ ಸಂಖ್ಯೆ ತೀರಾ ವಿರಳವಾಗಿದೆ. ಇದರಿಂದ ಪ್ರಯಾಣಿಕರು ಕಾದು ಸುಸ್ತಾಗ್ತಿದ್ದಾರೆ. ಏರ್ಪೋರ್ಟ್ನಲ್ಲಿ ರಫೆಕ್ಸ್ ಕಂಪನಿಯ 600 ಹಾಗೂ ಬ್ಲೂ ಸ್ಮಾರ್ಟ್ 2 ಕ್ಯಾಬ್ ಕಂಪನಿಗಳು ಕಳೆದ 3-4 ದಿನದ ಹಿಂದೆ ಸೇವೆ ಸ್ಥಗಿತಗೊಳಿಸಿವೆ. ಇದರಿಂದ ಟ್ಯಾಕ್ಸಿ ಸೇವೆಯಲ್ಲಿ ಸಮಸ್ಯೆ ಉಂಟಾಗಿದೆ. ಹೀಗಾಗಿ ದೇಶ ವಿದೇಶಗಳಿಂದ ಬರುವ ಸಾವಿರಾರು ಜನ ಪ್ರಯಾಣಿಕರು ಏರ್ಪೋರ್ಟ್ನಿಂದ ನಗರಕ್ಕೆ ತೆರಳಲು ಪರದಾಡುವಂತಾಗಿದೆ. ಬೆಂಗಳೂರಿನ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದಲ್ಲಿ ಕ್ಯಾಬ್ಗಳ ಕೊರತೆ ಎದುರಾಗಿದೆ. ಜನರು ಪ್ರಯಾಣಿಕರು ಬೇರೆ ಬೇರೆ ದೇಶಗಳಿರ್ಬೋದು, ಊರುಗಳಿಂದ ಬಂದಿರತಕ್ಕಂತಹ ಪ್ರಯಾಣಿಕರು ಬೆಂಗಳೂರಿನ ವಿವಿಧ ಭಾಗಗಳಿಗೆ ಹೋಗಲಿಕ್ಕೆ ಕ್ಯಾಬಿಗಾಗಿ ಅರ್ಧ ಗಂಟೆ ಮುಕ್ಕಾಲು ಗಂಟೆ ಕಾಯುವಂಥ ಪರಿಸ್ಥಿತಿ ಕೂಡ ನಿರ್ಮಾಣವಾಗಿದೆ. ನೋಡಬಹುದಾಗಿದೆ ಇಲ್ಲಿ ಅಂದರೆ ಪ್ರಯಾಣಿಕರು ಯಾವ ರೀತಿ ಕಾಯ್ತಾ ಇದ್ದಾರೆ ಎನ್ನುವಂತಹ ದೃಶ್ಯಗಳನ್ನ ಕೂಡ ಕಾಣಬಹುದಾಗಿದೆ. ಪ್ರಮುಖವಾಗಿ 2 ಕ್ಯಾಬ್ ಕಂಪನಿಗಳು ಕೂಡ ಇಲ್ಲಿರ್ತಕ್ಕಂಥ ಕ್ಯಾಬ್ನ ಸೇವೆಯನ್ನು ವಾಪಸ್ಸನ್ನು ತೆಗೆದುಕೊಂಡ್ವು. ಹೀಗಾಗಿ ಸಾಕಷ್ಟು ಸಂಖ್ಯೆಯಲ್ಲಿಯೂ ಕೂಡ ಪ್ರಯಾಣಿಕರು ಕ್ಯಾಬ್ಗಾಗಿ ಕಾಯುವಂತಹ ಒಂದು ಪರಿಸ್ಥಿತಿ ಕೂಡ ನಿರ್ಮಾಣವಾಗಿದೆ. ಪ್ರಮುಖವಾಗಿ ಬೇರೆ ರಾಜ್ಯಗಳಿಂದ ಬಂದಿರತಕ್ಕಂತಹ ಪ್ರಯಾಣಿಕರು ಬೆಂಗಳೂರಿನ ಬೇರೆ ಬೇರೆ ಭಾಗಗಳಿಗೆ ಹೋಗಲಿಕ್ಕೆ ಪ್ರಮುಖವಾಗಿ ಸರ್ಕಾರದ KSTDC ಅಂದರೆ ಕರ್ನಾಟಕ ಪ್ರವಾಸೋದ್ಯಮ ಅಭಿವೃದ್ಧಿ ನಿಗಮದ ಕ್ಯಾಬ್ಗಳನ್ನ ಅವಲಂಬನೆಯನ್ನು ಮಾಡ್ಕೊಂಡಿದ್ದಾರೆ. ಜೊತೆಗೆ 2 ಬೇರೆ ಬೇರೆ ಖಾಸಗಿ ಆಗಿರ್ತಕ್ಕಂತಹ ಓಲಾ, ಊಬರ್ ಇರಬಹುದು, ಜೊತೆಗೆ ಅನೇಕ ಪ್ರೈವೇಟ್ ಕ್ಯಾಬ್ಗಳನ್ನ ಅವಲಂಬನೆಯನ್ನು ಮಾಡಿದರು. ಆದರೆ ಇವಾಗ ಈ ಪ್ರಮುಖವಾಗಿ 2 ಕ್ಯಾಬ್ ಸರ್ವಿಸ್ ಕಂಪನಿಗಳು ಕೂಡ ಈ ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದಿಂದ ಕ್ಯಾಬ್ಗಳ ಸೇವೆಯನ್ನು ಸ್ಥಗಿತಗೊಳಿಸಿದ್ದಾವೆ. ಹೀಗಾಗಿ ಸಾಕಷ್ಟು ಜನ ಪ್ರಯಾಣಿಕರು ಕೂಡ ಈ ಅರ್ಧ ಗಂಟೆ ಮುಕ್ಕಾಲು ಗಂಟೆ ಕಾಯುವಂಥ ಪರಿಸ್ಥಿತಿ ಕೂಡ ನಿರ್ಮಾಣವಾಗಿದೆ. ಇಲ್ಲಿರ್ತಕ್ಕಂತಹ ಪ್ರಯಾಣಿಕರು ಒಬ್ಬರಿದ್ದಾರೆ, ಅವ್ರನ್ನೇ ಮಾತನಾಡ್ತೇನೆ. ಸರ್, ಏನು ಸಮಸ್ಯೆ ಆಗ್ತಾ ಇದೆ, ಏನು ಹೇಳ್ತೀರಾ? ಕ್ಯಾಬ್ಗಳು ಸ್ವಲ್ಪ ಸಿಗ್ತಾ ಇಲ್ಲ, ವೆಯ್ಟಿಂಗ್ನಲ್ಲಿ ಇರ್ತಾ ಇದೆ. ಅರ್ಧ ಗಂಟೆ ಆಗುತ್ತೆ ಒಂದೊಂದು ಕ್ಯಾಬ್ಗೆ ಸಿಗೋಕ್ಕೆ. ಓಕೆ, ದಟ್ಸ್ ಆಲ್ ಇಸ್ ದಿ ಪ್ರಾಬ್ಲಮ್. ಓಕೆ, ಇಲ್ಲಿ ಮತ್ತೊಬ್ಬರು ಚಾಲಕರು ಇದ್ದಾರೆ. ಏನು ಸಮಸ್ಯೆ ಆಗಿದೆ ಸರ್, ಏನು ಹೇಳ್ತೀವಿ? ಮೇಡಮ್ ನಮಸ್ತೆ. ತಕ್ಷಣಕ್ಕೆ ಬ್ಲೂ ಸ್ಮಾರ್ಟು ಮತ್ತು ರೆಫೆಕ್ಸ್ ಅನ್ನೋ 2 ಕಂಪ್ನಿ ಇತ್ತು. ಅದೇನೆಂದರೆ ಕ್ಯಾಬ್ಗಳ ಸರ್ವಿಸ್ 699, 499 ಅಂತ ಸರ್ವಿಸ್ ಕೊಟ್ಟರು. ಹಾಗಾಗಿ ಬೇಗ ಮುಚ್ಕೊಂಡು ಹೋದ್ರು ಮೇಡಮ್. ನಮ್ಮದು ಬಂದುಬಿಟ್ಟು KSTDC ಅಂದರೆ ಕರ್ನಾಟಕ ಸ್ಟೇಟ್ ಟೂರಿಸಮ್ ಡೆವಲಪ್ಮೆಂಟ್ ಆಫ್ ಕಾರ್ಪೊರೇಷನ್ನು. ನಾವು ಕರ್ನಾಟಕ ಸರ್ಕಾರದ ಸೇವೆ ಅಡಿಯಲ್ಲಿ ಮಾಡ್ತಾ ಇರೋದು. ನಾವು ಸರ್ಕಾರ ಏನು ನಿಗದಿ ಮಾಡಿದೆ ಮೀಟರ್ ಟ್ಯಾಕ್ಸಿಯಲ್ಲಿ ನಾವು ಸರ್ವಿಸ್ ಕೊಡ್ತಾ ಇದ್ವಿ. ಓಕೆ ಸರ್, ಇವಾಗ ಪ್ರಯಾಣಿಕರು ಎಷ್ಟೊತ್ತು ಕಾಯಬೇಕಾಗ್ತಾ ಇದೆ, ಏನು ಕತೆ ಅಂತ? ಮೇಡಮ್, ಇವಾಗ ಕೆಲವು ಕಂಪ್ನಿಗಳು ಕೊಡೋ ರೇಟ್ಗಳಿಂದ ಕ್ಯಾಬ್ ಚಾಲಕರು ಬರ್ತಾ ಇಲ್ಲ. ಸುಮಾರು 2 ಅವರಿಂದ 4 ಅವರ್ ಕಾಯುವಂಥ ಸ್ಥಿತಿಯಲ್ಲಿ ಉದ್ಭವ ಆಗಿದೆ ಮೇಡಮ್. ಯಾಕೆಂದರೆ ರೇಟ್ ಕಮ್ಮಿ ಕೊಡ್ತಾರೆ. ಇದರಿಂದ ಓಲಾ, ಊಬರ್ ಆಗಿರ್ಬೋದು, ರ್ಯಾಪಿಡ್ ಆಗಿರೋದು ರೇಟ್ ತುಂಬ ಕಡಿಮೆ. ಹಾಗಾಗಿ ಕಸ್ಟಮರ್ಗಳಿಗೆ ಡ್ರೈವರ್ ಏನು ಮಾಡ್ತಾ ಇದ್ದಾರೆ ಅಂದರೆ ಯಾರೂ ಏರ್ಪೋರ್ಟಿಗೆ ಬರ್ತಾ ಇಲ್ಲ. ರೇಟ್ ಕಮ್ಮಿ ಇದೆ, ನಾವೇನಕ್ಕೆ ಏರ್ಪೋರ್ಟಿಗೆ ಹೋಗಬೇಕು, ನಾವು ಸಿಟಿಯಲ್ಲೇ ಡ್ಯೂಟಿ ಮಾಡಬೇಕು ಅನ್ನೋ ಒಂದು ಕಾನ್ಸೆಪ್ಟಲ್ಲಿ ಸಿಟಿಯಲ್ಲೇ ಡ್ಯೂಟಿ ಮಾಡ್ತಾ ಇದ್ದಾರೆ ಮೇಡಮ್. ಓಕೆ, ಅಂದರೆ ಇಲ್ಲಿರ್ತಕ್ಕಂಥ ಪ್ರಯಾಣಿಕರಿಗೂ ಕೂಡ ಅಂದರೆ ಈಗ ಕ್ಯಾಬ್ಗಳು ಸಿಗ್ತಾ ಇಲ್ಲ, ಜೊತೆಗೆ ಡ್ರೈವರ್ಗಳು ಕೂಡ ಬರ್ತಕ್ಕಂತಹ ಆದಾಯ ಕೂಡ ಕಡಿಮೆ ಇದೆ. ಹೀಗಾಗಿ ಡ್ರೈವರ್ಗಳು ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ ಬರ್ತಾ ಇಲ್ಲ. ಜೊತೆಗೆ 2 ಪ್ರಮುಖವಾಗಿರ್ತಕ್ಕಂಥ ಕಂಪನಿಗಳು ಕೂಡ ಕ್ಯಾಬ್ ಸೇವೆಯನ್ನು ಸ್ಥಗಿತಗೊಳಿಸಿರ್ತಕ್ಕಂಥ ಪರಿಣಾಮವಾಗಿ ಏರ್ಪೋರ್ಟ್ನಲ್ಲಿ ಪ್ರಯಾಣಿಕರಿಗೆ ಕ್ಯಾಬ್ಗಳ ಸಮಸ್ಯೆ ಆಗ್ತಾ ಇದೆ. ಇತರೆ ರಾಜ್ಯಗಳಿಗೆ ತೆರಳಿದ್ದ ಪ್ರಯಾಣಿಕರು ಹೆಚ್ಚಿನ ಸಂಖ್ಯೆಯಲ್ಲಿ ಬೆಂಗಳೂರಿಗೆ ಬಂದಿದ್ದು ಕ್ಯಾಬ್ಗಳಿಲ್ಲದೆ ಗಂಟೆಗಟ್ಟಲೆ ಸರದಿಯಲ್ಲಿ ನಿಂತು ಪರದಾಡ್ತಿದ್ದಾರೆ. ಜೊತೆಗೆ KSTDCಯ ಒಟ್ಟು 880 ಕ್ಯಾಬ್ಗಳಿದ್ದು ಅದರಲ್ಲಿ ಅರ್ಧ ಕ್ಯಾಬ್ಗಳು ಸಿಟಿಯಲ್ಲಿ ಇದ್ದು ಇನ್ನೂ ಅರ್ಧ ಕ್ಯಾಬ್ಗಳು ಏರ್ಪೋರ್ಟ್ನಲ್ಲಿವೆ. ಇದರಿಂದ ಕ್ಯಾಬ್ಗಳ ಸಂಖ್ಯೆ ಕಡಿಮೆ ಇದೆ. ಸರ್ಕಾರ ಕ್ಯಾಬ್ಗಳನ್ನ ಹೆಚ್ಚಿಸಿ ಅಥವಾ ಪ್ರಯಾಣಿಕರ ಸಂಖ್ಯೆಗೆ ಅನುಗುಣವಾಗಿ ಕ್ಯಾಬ್ ಓಡಿಸಲು ಅವಕಾಶ ಕೊಡಿ ಅಂತ KSTDCಯ ಏರ್ಪೋರ್ಟ್ ಟ್ಯಾಕ್ಸಿ ಅಸೋಸಿಯೇಷನ್ ಹೇಳಿದೆ. ಈಗ ಪ್ರಸ್ತುತ ಏನಾಗಿದೆ, ನಮಗೆ ವೆಹಿಕಲ್ಲು ಜಾಸ್ತಿ ಮಾಡಿ ಅಂತ ನಾವು ಸುಮಾರು ಸಲ CM ಅವ್ರಿಗೆ, ಪ್ರಿನ್ಸಿಪಲ್ ಸೆಕ್ರೆಟರಿ ಅವ್ರಿಗೆ, ಸರ್ಕಾರಕ್ಕೆ ಮತ್ತು KSTDC MD ಅವರಿಗೆ, BLಗೆ ಎಲ್ಲ ಕಡೆನೂ ಕೊಟ್ಟರೂ ನಮಗೆ ಎಲ್ಲೂ ಜಾಸ್ತಿ ಮಾಡ್ತಾಯಿಲ್ಲ. ಕಾರಣ ಓಲಾ, ಊಬರ್ ಅಂತ 2 ಕಂಪ್ನಿಗಳು, ಅವ್ರ ಜೊತೆ ನಮ್ಮ KSTDCಲಿ ಒಬ್ಬ ಅಧಿಕಾರಿಯಾಗಿರುವ ಶರಣಪ್ಪ ಅವರು ಕಾಂಟ್ರಾಕ್ಟ್ ಬೇಸಿಕಲ್ಲಿದ್ದಾರೆ.
ಅವರಿಂದ ಕಾಣದ ಕೈಗಳು ಇದೆಯೋ ಇಲ್ವೋ ಗೊತ್ತಿಲ್ಲ ನನಗೆ. ಅವರು ನಿರಂತರವಾಗಿ ನಮ್ಮ KSTDC ಚಾಲಕರಿಗೆ ಹರೇಸ್ಮೆಂಟ್ ಮಾಡಿಕೊಂಡು ತುಂಬ ತೊಂದರೆ ಕೊಟ್ಕೊಂಡು ಯಾವುದೇ ಒಂದು ಫೈಲು ಮೂವ್ ಮಾಡ್ದೇ ನಮಗೆ KSTDC ಚಾಲಕರಿಗೆ ತುಂಬ ತೊಂದರೆ ಆಗ್ತಾಯಿದೆ. ಇನ್ನು ವಿಮಾನ ನಿಲ್ದಾಣಕ್ಕೆ ಬರುವ ಟ್ಯಾಕ್ಸಿಗಳಿಗೆ ಕೆಲ ಆಪ್ ಆಧಾರಿತ ಸಂಸ್ಥೆಗಳು ಪ್ರಯಾಣಿಕರಿಂದ ಟ್ರಿಪ್ಗೆ ಪಡೆಯುವ ಹಣದಲ್ಲಿ ಸಿಂಹ ಪಾಲನ್ನ ತಾವೇ ಪಡೆದು ಅಲ್ಪ ಸ್ವಲ್ಪ ಹಣವನ್ನ ಚಾಲಕರಿಗೆ ನೀಡುತ್ತಿವೆಯಂತೆ. ಇದರಿಂದಾಗಿ ಬಹುತೇಕ ಡ್ರೈವರ್ಗಳು ಏರ್ಪೋರ್ಟ್ಗೆ ಬರುತ್ತಿಲ್ಲ ಎನ್ನಲಾಗಿದೆ. ಟ್ಯಾಕ್ಸಿ ನಂಬಿಕೊಂಡು ಬಂದಾಗ ಈ ರೀತಿಯಾದ್ರೆ ಏನು ಮಾಡುವುದು ಎಂದು ಪ್ರಯಾಣಿಕರು ಗಲಾಟೆ ಮಾಡ್ತಿದ್ದಾರೆ. ಒಟ್ನಲ್ಲಿ ವಿಮಾನ ನಿಲ್ದಾಣದಲ್ಲಿ ದಿನದಿಂದ ದಿನಕ್ಕೆ ಪ್ರಯಾಣಿಕರ ಸಂಖ್ಯೆ ಹೆಚ್ಚಾಗುತ್ತಿದ್ರು ಅದಕ್ಕೆ ಸಮನಾಗಿ ಕ್ಯಾಬ್ಗಳು ಇಲ್ಲದಿರೋದು ಪ್ರಯಾಣಿಕರ ಆಕ್ರೋಶಕ್ಕೆ ಕಾರಣವಾಗ್ತಿದೆ. ಇನ್ನಾದ್ರೂ ಸರ್ಕಾರ ಗಮನ ಹರಿಸಿ KSTDCಯ ಕ್ಯಾಬ್ಗಳನ್ನ ಹೆಚ್ಚಿಸಬೇಕಿದೆ. ಅರುಣಾ ಶಿರಗುಪ್ಪಿ, ಪಬ್ಲಿಕ್ ಟಿವಿ, ಬೆಂಗಳೂರು.